ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘದ ವತಿಯಿಂದ 14/4/2025 ರಾಜ್ಯಾದ್ಯಂತ ಸರಕು ಸಾಗಣೆ ಲಾರಿಗಳನ್ನು ಬಂದ್ ಮಾಡಲಾಗುವುದು ಎಂದು ರಾಜ್ಯಾಧ್ಯಕ್ಷ ಜಿಆರ್ ಷಣ್ಮುಖಪ್ಪ ಇಂದು ತುಮಕೂರು ಗುಬ್ಬಿಗೇಡ್ನಲ್ಲಿರುವ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಕೇಂದ್ರದ ಡೀಸೆಲ್ ಬೆಲೆ ಏರಿಕೆ, ರಾಷ್ಟ್ರೀಯ ಹೆದ್ದಾರಿ ಸುಂಕ, ರಾಜ್ಯದ ಬಾರ್ಡರ್ ಆರ್ಟಿಒ ಚೆಕ್ಪೋಸ್ಟ್, ಸರಕು ಸಾಗಣೆ ವಾಹನಗಳ ನಗರ ಪ್ರವೇಶ ನಿಯಂತ್ರಣ ಈ ಎಲ್ಲ ಅಂಶಗಳನ್ನು ವಿರೋಧಿಸಿ 14/4/2025 ರಾತ್ರಿಯಿಂದ ರಾಜ್ಯಾದ್ಯಂತ 6 ಲಕ್ಷಕ್ಕೂ ಹೆಚ್ಚು ಸರಕು ವಾಹನಗಳನ್ನು ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಜಿಆರ್ ಷಣ್ಮುಖಪ್ಪ, ತುಮಕೂರು ಜಿಲ್ಲಾಧ್ಯಕ್ಷ ಮುಜಾಮಿಲ್, ಉಪಾಧ್ಯಕ್ಷ ಅಹಮದ್ ಖಾನ್, ಕಾರ್ಯದರ್ಶಿ ಚಂದ್ರಣ್ಣ, ಪರ್ವೀಜ್, ಫೈರೋಜ್, ತಾಲೂಕು ಸಂಘದ ಪದಾಧಿಕಾರಿಗಳು ಮತ್ತಿತರ ಸದಸ್ಯರು ಉಪಸ್ಥಿತರಿದ್ದರು. ಇಡೀ ಭಾರತ ದೇಶದಲ್ಲಿ 14 ಬಾರ್ಡರ್ ಚೆಕ್ ಪೋಸ್ಟ್ ನ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ನ ತೆಗೆದಾಗಿದೆ. ಇದರ ತನಕ ಇವತ್ತು ತೆಗೆದಿಲ್ಲ. ಹೈಯೆಸ್ಟ್ ಲೂಟ್ ಬೈ ಆರ್ಟಿಒ ಡಿಪಾರ್ಟ್ಮೆಂಟ್. ಯಾಕೆ ಬೇಕು ಬಾರ್ಡರ್ ಚೆಕ್ ಪೋಸ್ಟ್? 1928 ಕಮರ್ಷಿಯಲ್ ಟ್ಯಾಕ್ಸ್ ಚೆಕ್ ಪೋಸ್ಟ್ ತೆಗೆದ ತಕ್ಷಣ ಈ ಆರ್ಟಿಒ ಬಾರ್ಡರ್ ಚೆಕ್ ಯಾಕೆ ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಡಿಜಿಟಲ್ ಆಗಿದೆ, ಆರ್ಸಿ ಬುಕ್ ಡಿಜಿಟಲ್ ಆಗಿದೆ, ಪರ್ಮಿಟ್ ಡಿಜಿಟಲ್ ಆಗಿದೆ, ಲೈಸೆನ್ಸ್ ಡಿಜಿಟಲ್ ಆಗಿದೆ, ಎಲ್ಲ ಡಿಜಿಟಲ್ ಆಗಿದೆ. ಅಂದ್ರೆ ಇನ್ನ ಏನ್ ನಮ್ಮನ್ನು ಚೆಕ್ ಮಾಡಬೇಕು? ಒಂದು ಗಾಡಿ ಟುಕ್ಕರಂತ ಹೋಗುತ್ತೆ ಅಂದ್ರೆ ಜಲ್ದಿ ತನಕ ಏನ್ ಚೆಕ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಲ್ರೆಡಿ ಫೋನ್ ನಲ್ಲಿ ನೋಡಿದ್ರೆ ನಮ್ದು ಗಾಡಿ ನಂಬರ್ ಹಾಕಿದ್ರೆ ನಮ್ದು ಎಲ್ಲಾ ಡೀಟೇಲ್ ಬಂದ್ಬಿಡುತ್ತೆ. ಹಂಗಿರುವಾಗ ಅದನ್ನ ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ಮೇಲೆ ಈ ಫೈನಾನ್ಸ್, ಮೈಕ್ರೋ ಫೈನಾನ್ಸ್, ನಮ್ಮ ಫೈನಾನ್ಸ್ ಬಹಳ ದೊಡ್ಡ ಕಿರುಕುಳ. ಕಳೆದ ವಾರದಲ್ಲಿ ಕೂಡ ಒಬ್ರು ಮೈಸೂರಲ್ಲಿ ನೇಣಾಕೊಂಡು ಸಾಯೋ ಪರಿಸ್ಥಿತಿ ಆಯಿತು. ನೆನ್ನೆ ನಂಜನಗೂಡಲ್ಲಿ ಕೂಡ ಒಬ್ರು ಪಾಯ್ಸನ್ ಕುಡಿದು. ಈ ತರ ಇರುವಾಗ ನಾವ್ ಏನ್ ಮಾಡ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಮಧ್ಯದಲ್ಲಿ ಪ್ರವೇಶ ಮಾಡಬೇಕು ಅಂತ ನಾವು ಕಳಕಳೆ ಮನವಿ ಮಾಡ್ಕೊಳ್ತೀವಿ. ಅದೇ ತರ ಡೀಸೆಲ್ ಬೆಲೆ 5 ರೂಪಾಯಿ ಏರಿದ ತಕ್ಷಣ ಇದು ಸಾಮಾನ್ಯ ಜನಗಳಿಗೆ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಇನ್ನು ಎಫೆಕ್ಟ್ ನಾಳೆ ಒಂದು 5-6 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಲಾರಿ ಬಾಡಿಗೆ ಆಟೋಮೆಟಿಕ್ ಬಹಳ ತೊಂದರೆಯಲ್ಲಿ ಆಗುತ್ತೆ. ನಮ್ಮಿಂದ ಇಮಿಡಿಯೇಟ್ ಆಗಿ ಲಾರಿ ಬಾಡಿಗೆ ಏರ್ಸಕ್ಕೆ ಸಾಧ್ಯನೇ ಇಲ್ಲ. ಬಹಳ ಕಾಂಪಿಟೇಷನ್ ಅಲ್ಲಿ ಇದೀವಿ. ಆಮೇಲೆ ಹಳೇ ವಾಹನ ಪಾಪ ಅವನವರು 8 ವರ್ಷ 9 ವರ್ಷ ಸಾಲ ತೀರಿಸ್ಬಿಟ್ಟು ಗಾಡಿನ ಓಡಿಸ್ಬೇಕು ಎಂಬ ಪರಿಸ್ಥಿತಿ ಬರುವಾಗ 15,000 ರೂಪಾಯಿ FC ಫೀಸ್ ಕಲೆಕ್ಟ್ ಮಾಡಿದ್ರೆ ಅದು ಯಾವ ತರ ನ್ಯಾಯ ಅಂತ ಅರ್ಥ ಆಗಲ್ಲ. ಪ್ರತಿ ಗಾಡಿ 9 ವರ್ಷ ಆಗಿರೋ ಗಾಡಿ FC ಹೋದ್ರೆ ಪರ್ಮಿಟ್ಗೆ 13,000 ರಿಂದ 15,000 ರೂಪಾಯಿ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಮಾಡಿದೆ ಅಂತಾರೆ. ಕೇಂದ್ರ ಸರ್ಕಾರ ಪಾತ್ರನೇ ಇಲ್ಲ. ಕೇಂದ್ರ ಸರ್ಕಾರ ಆರ್ಡರ್ ಮಾಡಬಹುದು, ಇವ್ರು ತಗೋಬಹುದು. ಇವ್ರು ಯಾವ ತರ ಕಲೆಕ್ಟ್ ಮಾಡ್ತಾರೆ ಅರ್ಥ ಇಲ್ಲ. ಆದ್ರಿಂದ ಈ ಬೇಡಿಕೆಲ್ಲ ಇಟ್ಟಿದೀವಿ. 14ನೇ ತಾರೀಕು ತನಕ ರಾತ್ರಿ ಮಿಡ್ನೈಟ್ ಸ್ಟ್ರೈಕ್ ಅಂತ ಅನೌನ್ಸ್ ಮಾಡಿದೀವಿ, ಚಕ್ಕ ಜಾಮ್ ಅಂತ. 15ನೇ ತಾರೀಕು ಬೆಳಗ್ಗಿಂದ ಎಂಟೈರ್ ಕರ್ನಾಟಕ 6 ಲಕ್ಷ ಗಾಡಿಗಳು ಓಡೋದಿಲ್ಲ. ಅದೇ ತರ ಏರ್ಪೋರ್ಟ್ ಟ್ಯಾಕ್ಸಿ ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದು ಹೇಳಿದ್ದಾರೆ. ಗ್ಯಾಸ್, ಬುಲೆಟ್ ಗ್ಯಾಸ್ ಟ್ಯಾಂಕರ್ಸ್, ಆಮೇಲೆ ಮನೆಗೆ ಬರೋ ಗ್ಯಾಸ್ ನವರು ಸಪೋರ್ಟ್ ಮಾಡ್ತಿದ್ದ ಆಲ್ರೆಡಿ ಈಗ ಪತ್ರ ಬಂದಿದ್ದಾರೆ. ಇದ್ರ ಜೊತೆಗೆ ಕಲ್ಲು, ಮಣ್ಣು, ಜಲ್ಲಿಯವರ ಗಾಡಿ ಆಗಲಿ, ಅದೇ ಒಂದು 1600 ಬುಕಿಂಗ್ ಆಫೀಸು ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ ಬಂದ್ ಆಗುತ್ತೆ. 6ನೇ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಇಂದ ಯಾವುದೇ ಗಾಡಿ 14ನೇ ತಾರೀಕಿಂದ ಕರ್ನಾಟಕ ಒಳಗಡೆ ಹೋಗಬಾರದು ಅಂತ ಹೇಳ್ಬಿಟ್ಟು ಅವ್ರು ಸರ್ಕಾರ ಕಳಿಸಿ ಆಗಿದೆ. ಇದೇ ತರ ಎಂಟೈರ್ ಕಂಟ್ರಿಯಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಜೋನ್ ಎಲ್ಲರೂ ಈ ತರ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬೇಗನೆ ನಮ್ಮನ್ನ ಕರೆದು ಮಾತುಕತೆ ನಡೆಸಿ ಈ 5 ರೂಪಾಯಿ ಡೀಸೆಲ್ ಬೆಲೆ ವಾಪಸ್ ತಗೋಬೇಕು, ಬಾರ್ಡರ್ ಚೆಕ್ ಪೋಸ್ಟ್ ಕೂಡಲೇ ಎತ್ತಾಕಬೇಕು. ಅದೇ ತರ ಟೋಲ್ ಕಲೆಕ್ಟ್ ಮಾಡೋದನ್ನ ಕೂಡಲೇ ಎತ್ಬಿಡ್ಬೇಕು ಅಂತ ಹೇಳಿ 2008ನೇ ಇಸ್ವಿಯಲ್ಲಿ ಒಂದು ಕಾನೂನು ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ನ್ಯಾಷನಲ್ ಕಾರಿಡಾರ್ ಹಾಕುವಾಗ ಆ ಪರಿಸ್ಥಿತಿಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ರೋಡ್ ಹಾಕುವಾಗ ಟೋಲ್ ಕಲೆಕ್ಷನ್ ಆಗಿದ ತಕ್ಷಣ ಇನ್ವೆಸ್ಟ್ಮೆಂಟ್ ಮನಿ, ಇನ್ವೆಸ್ಟ್ಮೆಂಟ್ ಮಾಡೋದು ಹಣ ಸ್ಟೇಕ್ ಹೋಲ್ಡರ್ ವಾಪಸ್ ಕೊಟ್ಟ ಮೇಲೆ ಆ ಟೋಲ್ ಅಲ್ಲಿಂದ 40% ಮೇಂಟೆನೆನ್ಸ್ ಗಾಗಿ ಕಲೆಕ್ಟ್ ಮಾಡಬೇಕು ಅಂತ ಹೇಳುದು. ಎಷ್ಟು ದೊಡ್ಡ ವರ್ಸ್ಟ್ ಆಗಿದೆ ಈ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ. ಆಶ್ಚರ್ಯ ಆಗುತ್ತೆ ನಮಗೆ. ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ 2008ನಲ್ಲಿ ಒಂದು ಕಾನೂನು ಮಾಡಿದ್ರು.
2800 ಕಾನೂನು ಮಾಡಿರೋದು 40% ಕಲೆಕ್ಟ್ ಮಾಡಬೇಕು ಅಂತ. ಕೋಟ್ಯಾಂತರ ರೂಪಾಯಿ ಈಗ ಜಾಸ್ತಿ ಹೋದು. ಇಲ್ಲ ಬೆಂಗಳೂರಿಂದ ಚೆನ್ನೈ ಹೋಗೋ ರೋಡ್ ಆಗಲಿ, ಈಗ ಬೆಂಗಳೂರಿಂದ ಹುಬ್ಳಿ ಹೋಗಲಿ, ಈಗಾಗಲೇ ಬೇಕಾದಷ್ಟು ಟೋಲ್ ಕಲೆಕ್ಷನ್ ಆಗೋಗ್ಬಿಟ್ಟಿದೆ. ಸುಮಾರು 3000 ಕೋಟಿ ಕಲೆಕ್ಷನ್ ಆಗಿದೆ. ಬ್ಯಾಂಗ್ಳೂರ್ ಟು ಚೆನ್ನೈ ರೋಡ್ ಖರ್ಚು ಮಾಡಿದ್ದು 1200 ಕೋಟಿ. ಬ್ಯಾಂಗ್ಳೂರ್ ಟು ಮುಂಬೈ, ಪೂನಾ ಟು ಮುಂಬೈ 11,000 ಕೋಟಿ ಕಲೆಕ್ಟ್ ಆಗಿದೆ. 3,000 ಕೋಟಿ ಇನ್ವೆಸ್ಟ್ಮೆಂಟ್ಗೆ. ಈ ಹಣ ಎಲ್ಲ ಎಲ್ಲಿ ಹೋಗುತ್ತೆ, ಏನಾಗುತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ನ್ಯಾಷನಲ್ ಹೈವೇ ಅದನ್ನ ಬೇಡ ಅಂತ ಹೇಳಿಲ್ಲ, ನಾವು ಅದೇ ಹೇಳ್ತಾ ಇದ್ದೀವಿ. ನಾವು ಟೋಲ್ ಕೊಡ್ಲಿಕ್ಕೆ ರೆಡಿ ಇದೀವಿ, ಇಲ್ಲ ಅಂತ ಹೇಳಿಲ್ಲ. ಟೋಟಲ್ 60,000 ಕೋಟಿ ಪಾರ್ಲಿಮೆಂಟ್ ಅಲ್ಲಿ ಈ ಟೋಲ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ 90 ಲಕ್ಷ ವಾಹನಗಳಿದೆ. ಅದರಲ್ಲಿ 30 ಲಕ್ಷ ವಾಹನಗಳು ಗೂಡ್ಸೆಟ್ ಅಲ್ಲಿ, ಹಾರ್ಬರ್ ಅಲ್ಲಿ, ಸ್ಟೇಟ್ ಅಲ್ಲಿ, ಡಿಸ್ಟ್ರಿಕ್ಟ್ ಅಲ್ಲಿ ಇರುತ್ತೆ. ಅವು ಹೈವೇಗೆ ಬರಲ್ಲ. 60 ಲಕ್ಷ ವಾಹನಕ್ಕೆ ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಕಟ್ತೀವಿ. 60,000 ಕೋಟಿ ಬೊಕ್ಕಿಶಕ್ಕೆ ಬರುತ್ತೆ ಅಂತ ಹೇಳಿದೀವಿ. ಅದೇ ತರ 996 ಟೋಲ್ ಬೂತ್ ಇದೆ ಎಂಟೈರ್ ಕಂಟ್ರಿನಲ್ಲಿ. ಒಂದು ಬೂತ್ ಅಲ್ಲಿ 4 ಕೋಟಿ ಒಂದು ವರ್ಷಕ್ಕೆ ಮೇಂಟೆನೆನ್ಸ್ ಆಗುತ್ತೆ. ಅದರಲ್ಲೂ 4,000 ಕೋಟಿ ಮೇಲೆ ನಿಮಗೆ ಉಳಿತಾಯ ಆಗುತ್ತೆ ಅಂತ ಹೇಳಿದೀವಿ. ನ್ಯಾಷನಲ್ ಹೈವೇದಲ್ಲಿ ಫ್ರೀ ವೀಕೆಂಡ್ ಮೂವ್ಮೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮಾಡಿದೆ ರೋಡು. ಆದ್ರೆ ಈ ಹಣ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿ ಹೋಗುತ್ತೆ ನಮ್ಗೆ ಅರ್ಥ ಆಗ್ತಿಲ್ಲ. ಒಂದು ಗಾಡಿಗೆ 1 ಕಿಲೋಮೀಟರ್ಗೆ 6 ರೂಪಾಯಿ ಕೊಡ್ಬೇಕಾಗುತ್ತೆ. ಇದು ಎಲ್ಲಿ ಹೋಗಿ ಮುಗಿತು ಗೊತ್ತಿಲ್ಲ. ತಿಂಗಳಿಗೆ ನಾವು ಡ್ಯೂ ಕಟ್ಟೋದು 50,000 ಅಂದ್ರೆ ಟೋಲ್ 45,000 ಕೊಡ್ತಾ ಇದ್ವಿ. ಆಶ್ಚರ್ಯ, ಒಂದು ವರ್ಷಕ್ಕೆ 4,80,000. ಯಾವ ಪಬ್ಲಿಕ್ಗೆ ಎಷ್ಟು ತೊಂದರೆ ಆಗಿದೆ. 1 ರೂಪಾಯಿ ಸರ್ಕಾರ ಮಾಡಿಲ್ಲ. ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಇದ್ರ ತನಕ ಒಂದು ಹಣ ನಮಗೆ ಕೊಟ್ಟಿಲ್ಲ. ಯಾವ ಹಣ ಫ್ರೀ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತ ಕೇಳಿ. ನಮ್ದು ಸ್ವಂತ ದುಡ್ಡು. ಒಂದ್ ದಿನಕ್ಕೆ ಒಂದು ಲಾರಿಯವನು 8,000 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. 200 ರೂಪಾಯಿ ಡೀಸೆಲ್ ಆಗ್ತದೆ, 200 ಡೀಸೆಲ್ ಆಗ್ತದೆ. 200 ಡೀಸೆಲ್ ನಲ್ಲಿ 4,000 ಸ್ಟೇಟ್ ಗೌರ್ಮೆಂಟ್ಗೆ, 4,000 ಸೆಂಟ್ರಲ್ ಗೌರ್ಮೆಂಟ್. ಹಂಗಿರುವಾಗ ನಮ್ದು ಎಷ್ಟು ಹೀನ ಪರಿಸ್ಥಿತಿ ಆಗಿದೆ. ಅದೇ ತರ ಡ್ರೈವರ್ ವೆಲ್ಫೇರ್ ಫಂಡ್ ಮಾಡಬೇಕು ಅಂತ 10 ವರ್ಷ ಓಡಾಡ್ತಾ ಇದ್ದೀವಿ ನಾವು. ಈಗ ನೋಡಿ ಮೊನ್ನೆ ನಿಗಮ ಮಾಡಿದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ. ಸರ್ಕಾರ ಬಿಡಿ ಫಕೀರ್, ಇಲ್ಲಿ ಆಗಲಿ ಅಲ್ಲಿ ತೇರ್ಕೊಂಡು ಒಂದು ನಿಮಿತ್ತ ಸಾವು ಸಾಯಲಿ, ಸತ್ತ ಮೇಲೆ ಅವ್ರ ಫ್ಯಾಮಿಲಿಗೆ ಏನೋ ದುಡ್ಡು ಸೇರಲಿ ಅಂತ ಚಾಲಕರ ಮೇಲೆ ನಾವು ಎಷ್ಟೋ ಅವಸ್ಥೆ ಬಿದ್ದಿದ್ವಿ. ಮುಜಾಮಿನ್ ಅವರು ಹಲವಾರು ಸಲ ಚಾಲಕರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಆ ಪರಿಸ್ಥಿತಿನಲ್ಲಿ 3% ಚೆಸ್ ನಾವು ನಮ್ಮ ಲಾರಿ ಮೇಲೆ ಇವಾಗ ಸರ್ಕಾರ ಕಟ್ತಾ ಇದ್ವಿ. ಅದನ್ನ 300 ಕೋಟಿ ರೂಪಾಯಿ ಈಗ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಅಂತ ಹೇಳಿದ್ದಾರೆ. ಇನ್ನ ESI PF ಮಾಡ್ಬೇಕಂತ ನಾವು ಒತ್ತಡ ಮಾಡ್ತಾ ಇದೀವಿ. ನಿಮ್ದು ಹಣ ಬೇಡ, ಸರ್ಕಾರದ ಹಣ ನಂತರ ನಮ್ಗೆ ರೂಪಾಯಿ ಕೂಡ ಬೇಕಿಲ್ಲ. ಆದ್ರೆ ನಮ್ಮ ಹಣ ನಾವು ಕೊಡ್ತೀವಿ, ನಮ್ಮ ಚಾಲಕರಿಗೆ ನಮ್ಮ ಹಣ ಕೊಡಿ. ಆದ್ರಿಂದ ಕೂಡಲೇ ಸರ್ಕಾರ ಎಚ್ಚರಿಕೆ ತಗೊಂಡು ಇದೆಲ್ಲ ತೀರ್ಮಾನ ಮಾಡಿ 14ನೇ ತಾರೀಕು ಹೊಡೆದರೆ ರಸ್ತೆಯಲ್ಲಿ ಅಲ್ಲೆಲ್ಲಿ ಚಾಲಕರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲಿ ಗಾಡಿ ಅವರು ನಿಲ್ಸ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಅದೇ ತರ ಯಾವುದೇ ಗಾಡಿಗಳು ರೋಡಲ್ಲಿ ಅಡ್ಡಾಡೋದಿಲ್ಲ ಅಂಬೋದು ತಿಳ್ಕೊಳ್ತಾ ಇದೀವಿ. ಪಬ್ಲಿಕ್ ನಮ್ಮನ್ನ ಸ್ವಲ್ಪ ಕೋಆಪರೇಟ್ ಮಾಡಬೇಕು ಅಂತ ಕಳಕಳಿ ಮಾಡ್ಕೊಡ್ತೀವಿ. ಇಷ್ಟು ದಿನ ಮುಷ್ಕರ ಮೇಲೆ ಈಗ ಬಹಳ ಸೀರಿಯಸ್ ಆಗಿದೆ. ಎಲ್ಲ ಕಡೆ ಮೈಸೂರು, ಹುಣಸೂರು, ಚಿಕ್ಕಮಗಳೂರು, ಮರ್ಕೆರ, ಮಂಗಳೂರು ಎಲ್ಲ ಹೋಗಿ ಬಂದಿದ್ದೀನಿ. ಈಗ ಎಷ್ಟು ಈ ರಾಜ್ಯ ಪ್ರವೇಶ ಮಾಡುವಾಗ ಬೇಕಾದಷ್ಟು ಲಾರಿ ಮಾಲೀಕರು ಇದಕ್ಕೆ ಸಪೋರ್ಟ್ ಇದೆ. ಬಹಳ ಹೀನ ಪರಿಸ್ಥಿತಿ ಆಗೋಗ್ಬಿಟ್ಟಿದೀವಿ ನಾವು. ಆದ್ರಿಂದ ಸರ್ಕಾರ ಕೂಡಲೇ ಎಚ್ಚರಿಕೆ ತಗೋಬೇಕು ಅಂತ ನಿಮ್ ಪತ್ರಿಕೆ ಮಾತು ಮೂಲಕ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಈಗ ಆರ್ಟಿಒದಲ್ಲಿ ಪರ್ಮಿಟ್ಗೆ ಮತ್ತೆ ಪರ್ಮಿಟ್ ರೆನ್ಯೂವಲ್ ಆಗಿರ್ಬೋದು, ಫಿಟ್ನೆಸ್ಗೆ ಲಂಚ ತಗೋತಾರೆ ಅನ್ನೋ ಆರೋಪ ಇದೆ. ಜಿಲ್ಲೆಯ ಆರ್ಟಿಒ ಆಗಿರ್ಬೋದು, ಅದಕ್ಕೆ ಅವ್ರು ಹುಟ್ಟಿರೋದೇ ಲಂಚ ತಗೊಳಕ್ಕೆ. ತಾವು ಪ್ರತಿಭಟನೆ ಮಾಡುವಂತ ಅಂಶ ಪ್ರತಿಭಟನೆ ಏನೇ ಮಾಡಿದ್ರು ಅವ್ರು ಕೇಳಲ್ಲ. ಮಾಡೋಕೆ ದುಡ್ಡು ಕೇಳ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ತೆಗಿಲಿಕ್ಕೆ 10,000 ಕೊಡ್ಬೇಕಂತ ಹೇಳೋದು ಹೆಂಗ್ ಮಾಡೋದು ಅಂತ ಮಾತಾಡ್ತಾ ಇಲ್ಲ. ಈ ರಾಷ್ಟ್ರದಲ್ಲಿ ಎಲ್ಲಿ ಇಲ್ದಂಗ್ರು ನಮ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಯೆಸ್ಟ್ ಕರಪ್ಷನ್. ಏನ್ ಮಾಡ್ಬೇಕು ನಾವು? ನಮ್ ಕೈಯಲ್ಲಿ ಹೆಲ್ಪ್ಲೆಸ್ ಆಗಿದ್ದೀವಿ. ಯಾವಾಗಲೋ ಒಂದ್ಸಲ ಇವ್ರು ಅಧ್ಯಕ್ಷರಾಗಿದ್ದಾರೆ. 6ನೇ ಮೊಟ್ಟ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ಗೆ ಈಗ ಎಲ್ಸಿನೇಬಲ್ ಆಗಿದ್ದಾರೆ. ಮುಜಾಮಿನ್ ಅವರು ಸೇರಿಸಬೇಕಲ್ಲ ಪಾಯಿಂಟ್ ಯಾರು ಅಲ್ಲ, ಅದ್ರ ವಿರುದ್ಧವಾಗಿ ತಾವು ಕೂಡ ಅದನ್ನು ಪಾಯಿಂಟ್ಸ್ ಅನ್ನ ಸೇರಿಸಬೇಕಾಗಿತ್ತಲ್ಲ ಅಂತ. ಇಲ್ಲ ಸರ್, ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇರ್ತೀವಿ, ಅದಕ್ಕೆ ಜೊತೆಗೆ ಒಂದು 7-8 ಸಬ್ಜೆಕ್ಟ್ ನಾವು ಇಟ್ಟಿದೀವಿ. ಇತ್ತೀಚೆಗೆ ಖಾಸಗಿ ಬಸ್ ಮಾಲೀಕರು ಒಬ್ಬ ನಿರ್ದೇಶಕರು ಹೇಳ್ತಾರೆ ಏನಂದ್ರೆ, ಒಂದು ಆರ್ಟಿಒದಲ್ಲಿ ಕೇಸ್ ವರ್ಕರ್ಗಳಿಗೆ ನಾವು 10,000 ರಿಂದ 20,000 ರೂಪಾಯಿ ಅಮೌಂಟ್ ಅನ್ನು ಲಂಚ ಕೊಡಬೇಕು, ಇಲ್ಲ ಕೆಲಸನ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಾವು ಅದ್ರ ವಿರುದ್ಧ ಇಲ್ಲ, ಅದು ಆ ಸಬ್ಜೆಕ್ಟ್ ಎಲ್ಲ ಸೇರಿಸಿದ್ವಿ. ಆರ್ಟಿಒ ಸಬ್ಜೆಕ್ಟ್ ಸೇರಿಸಿದ್ವಿ, ಪೊಲೀಸ್ ಹರಸ್ಮೆಂಟ್ ಸೇರಿಸಿದ್ವಿ, ಲೈನ್ ಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತಾರೆ ಅದನ್ನು ಸೇರಿಸಿದ್ವಿ. ಇದೆಲ್ಲ ಸೇರಿಸಿದ್ವಿ. ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಗೊತ್ತಿಲ್ವಾ ಅಂತ? ಗೊತ್ತಿದೆ.
ನಾವೇನ್ ಮಾಡ್ಬೇಕು ಅಂತ ಅಲ್ಲ ಅವರು ಅಸಹ್ಯಕರಾಗ್ಬಿಟ್ಟಿದ್ರಲ್ಲ ಈಗ ನಾವು ಬೇಕಾದಷ್ಟು ನಾವು ಮಾತಾಡಿದ್ವಿ ಅಸಹ್ಯಕರಾಗೆ ಮಾತಾಡ್ತಿದ್ರಿ ಈಗ ಹಾ? ಕೈಲಿನೂ ಆಗಲ್ಲ. ಸಂಘಟನೆ ಅಸಹಾಯಕ ಆದ್ರೆ ಚಾಲಕರು ಮತ್ತೆ ಓನರ್ಗಳು ಏನ್ ಮಾಡ್ಬೇಕು? ಇದ್ದಾಗ ಯಾರು ಇಲ್ಲ ಸಂಘಟನೆ ಈಗ ಬಿಗಿ ಬಂದೋಬಸ್ತ ಈಗ ಮಾಡಕ್ ಹೊರಟಿದೀವಿ ನಾವು. ಈಗ ಸ್ಟ್ರಾಂಗ್ ಮಾಡಿದೀವಿ, ಎಲ್ಲಾರು ಎಚ್ಚರಿಕೆ ತಗೊಂಡಿದ್ದಾರೆ. ಎಲ್ಲಾರು ಒಂದೇ ತರ ಇರಲ್ಲ, ಅಧಿಕೃತವಾಗಿ ತಗೋತಾರೆ ಅನ್ನೋದು ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಹಾಗಾಗಿ ಅದ್ರ ವಿರುದ್ಧವಾಗಿ ಆದಷ್ಟು ಈಗ ನೋಡಿ ಅಲ್ಲೆಲ್ಲಿ ಬೇಕಾದಾಗ ಅಧ್ಯಕ್ಷರು ಹೋಗ್ತಾರೆ, ನಾವು ಹೋಗ್ತೀವಿ, ಆವಾಗ ಕೆಲಸ ಆಗುತ್ತೆ. ಹಿಂಗ್ ಬಂದ ತಕ್ಷಣ ಅವ್ರ ಕೆಲಸ ಅವ್ರು ಶುರು ಮಾಡ್ತಾ ಇರ್ತಾರೆ. ಏನು ಮಾಡಕ್ಕಾಗಲ್ಲ. ನಾವು ಎಷ್ಟೋ ಫೈಟ್ ಮಾಡಿದೀವಿ, ಇಲ್ಲ ಅಂತ ಹೇಳಿಲ್ಲ. ಎಷ್ಟೊಂದು ಓಡಾಡ್ಬೇಕು ನಾವು. ಈ ಪ್ರತಿಭಟನೆಗೋಸ್ಕರ ಎಷ್ಟು ಗಾಡಿ ಸ್ಥಗಿತ ಆಗುತ್ತೆ ಈಗ? 6 ಲಕ್ಷ ಗಾಡಿಗಳು ಕರ್ನಾಟಕದಲ್ಲಿ ನಿಂತೋಗ್ಬಿಡುತ್ತೆ. ಡೈಲಿ 45,000 ಗಾಡಿ ಪಾಸ್ ಥ್ರೂ ಕರ್ನಾಟಕ. ಆ ಗಾಡಿಗಳೆಲ್ಲ ಬಂದಾಗುತ್ತೆ. ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಹೇಳ್ತಾರೆ, ಹಿಂದಿನ ಸರ್ಕಾರ ಇದ್ದಾಗ ತಾವು ಪ್ರತಿಭಟನೆ ಮಾಡಲಿಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥದ್ದು. ದಯವಿಟ್ಟು ಶಾಂತಿಸಿಗಳವ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ, ಇದನ್ನು ಹೇಳಬೇಕಾಗುತ್ತೆ. 9 ವರ್ಷ ನಾವು ಮುಷ್ಕರ ಮಾಡಿಲ್ಲ. ಅವ್ರಿಗೆ ಗೊತ್ತಿಲ್ಲ. 2016ರಿಂದ ಇವತ್ತಿನ ತನಕ ಮುಷ್ಕರ ಎಂಬ ಸಬ್ಜೆಕ್ಟೇ ಮಾಡಿಲ್ಲ. ಯಾವಾಗ ಸರ್ಕಾರ ಅಲ್ಲೆಲ್ಲಿ ಟೋಲ್ಗೆ ಬಣ್ಣ ಬಡಿದ್ಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ತಾರೆ, ಅದಕ್ಕೆ 2 ವರ್ಷ ಅವಕಾಶ ಕೊಟ್ಟಿವಿ, ಇದ್ರ ತನಕ ತೆಗೆದಿಲ್ಲ. 5 ರೂಪಾಯಿ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು. ಸರ್ಕಾರ ಬೊಕ್ಕಿಸಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ, ಅದನ್ನು ಅವ್ರಿಗೆ ಗೊತ್ತಿಲ್ಲ. ಕಾರಣ ಈ 40,000 ಗಾಡಿ ಡೈಲಿ ಪಾಸ್ ಆಗೋದು 200 ಲೀಟರ್ ಡೀಸೆಲ್ ಆಗ್ತಾ ಇದ್ರು. 80,000 10 ಲೀಟರ್ ಹಾಕಿ 8 ಲಕ್ಷ ಲೀಟರ್ಗೆ 20 ರೂಪಾಯಿ ಅಂತ ಹೇಳಿದ್ರೆ 1,60,00,000 ರೂಪಾಯಿ ಸರ್ಕಾರಕ್ಕೆ ಡೈಲಿ ನುಕ್ಸಾನ್ ಆಗ್ತಾ ಇದೆ. ಚೆನ್ನಾಗಿ ತಿಳ್ಕೋಬೇಕು. ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಸಿದ್ದರಾಮಯ್ಯವರೇ ನಮಗೆ 6 ವರ್ಷ ಮುಂಚೆ 4 ರೂಪಾಯಿ ಕಡಿಮೆ ಮಾಡಿದ್ರು. ಆವಾಗ ಸರ್ಕಾರಕ್ಕೆ ದುಡ್ಡು ಹರಿದು ಬರ್ತಾ ಇತ್ತು. ಈಗ ನಮಗೂ ಮಹಾರಾಷ್ಟ್ರದವರು ಡೀಸೆಲ್ ಈಕ್ವಲ್ ಆಯಿತು, ಮಹಾರಾಷ್ಟ್ರದವರು ಡೀಸೆಲ್ ಹೊಡೆಲ್ಲ. ಸುಮಾರು 40 ಲಕ್ಷ ಲೀಟರ್ ಮಹಾರಾಷ್ಟ್ರದವರು ಹೊಡೆಯಲ್ಲ. ತಮಿಳುನಾಡು 1 ರೂಪಾಯಿ ಜಾಸ್ತಿ ಇದೆ, ಅವರು 20-25 ಲಕ್ಷ ಲೀಟರ್ ಅವರು ಹೊಡೆಯೋದಿಲ್ಲ. ಆಂಧ್ರ ನಮಗನ 5 ರೂಪಾಯಿ ಜಾಸ್ತಿ ಇದೆ. ಬೇರೆ ಎಲ್ಲಿನೋ ಸ್ಟೇಟ್ ಅಲ್ಲಿ ನಿರ್ರಾಜ್ಯ ಎಲ್ಲ ಕಡೆ ಕಡಿಮೆ ಆಗಿ ಹೋಗ್ತಾ ಇದೆ. ನಮಗನ ಕಡಿಮೆ ಇರೋ ಕಾರಣ ಸರ್ಕಾರ ಎಚ್ಚರಿಕೆ ತಗೊಂಡು ಸರ್ಕಾರ ಬೊಕ್ಕಿಸಕ್ಕೂ ಹಣ ಲಾಸ್ ಡೀಸೆಲ್ ರೇಟ್ ಕಡಿಮೆ ಇದೆ ಅಲ್ಲ, ಎಲ್ಲಾ ಸ್ಟೇಟ್ಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಇದೆ ಅಲ್ಲ. ಇಲ್ಲ ಯಾರು ಹೇಳಿದ್ದು? ಮಹಾರಾಷ್ಟ್ರ ಈಕ್ವಲ್ ಆಯ್ತು. ಈಕ್ವಲ್ ಇದೆ. ಇಲ್ಲೆಲ್ಲ 9 ಡಿಸ್ಟಿಕ್ ಅಲ್ಲಿ 9 ಸ್ಟೇಟ್ ಅಲ್ಲಿ ನಮಗನ ಇನ್ನ ಬಹಳ ಕಡಿಮೆ ಇದೆ. ಕಡಿಮೆ ಇದ್ರು ನಾವೇನ್ ಹೇಳ್ತೀವಿ, ಸರ್ಕಾರಕ್ಕೆ ಬೆನಿಫಿಟ್ ಬರುತ್ತೆ ಅಂತ ಹೇಳ್ತೀವಿ. 40,000 ಗಾಡಿ ಪಾಸಸ್ ಮಾಡುವಾಗ 5 ರೂಪಾಯಿ 4 ರೂಪಾಯಿ ಕಡಿಮೆ ಅಂತ ಹೇಳಿದ್ರೆ ಇಲ್ಲೇ ಬಂದು ಇಟ್ಕೊಂಡು ಹೋಗ್ತಾ ಇದ್ದಾರೆ ಡೀಸೆಲ್. ನಿಮ್ಮನ್ನು ಲಾಸ್ ಆಗ್ತಾ ಇದೆಯಲ್ಲ. ಸಾಮಾನ್ಯ ಜನಕ್ಕೆ ನಮ್ದು ಬೇರೆ ಸ್ಟೇಟ್ ತರ ನಮ್ದೇನು ಅಷ್ಟು ದುಡ್ಡು ಬೆಳೆ ಇಲ್ಲ. ಇಲ್ಲಿ ನಾವು ಬಹಳ ದುಡ್ಡು ಕುಸ್ತೋಗ್ಬಿಡ್ತೀವಿ. ಬೇರೆ ಬೊಂಬಾಯಲ್ಲಿ ಇದ್ರೆ ಬೇಕಾದಷ್ಟು ಲೋಡ್ ಆಗುತ್ತೆ. ಒಂದಕ್ಕೆ ಕನಿಷ್ಠ 2,20,000 ಲೋಡ್ ಆಗುತ್ತೆ. ಕರ್ನಾಟಕ ಹೋಲಿಸಿದ್ರೆ ಅದು 40% ಕೂಡ ಆಗೋದಿಲ್ಲ. ಆದ್ರಿಂದ ನಮ್ದು ಲಾರಿ ಮಾಲೀಕರು ನಮ್ದು ಸ್ವಂತ ಹಣ ಇಟ್ಟು, ಯಾರ ಹಣ ಕೊಟ್ಟಿಲ್ಲ, ಪಬ್ಲಿಕ್ ಹಣ ಇಲ್ಲ, ಏನಿಲ್ಲ. ನಮ್ಮ ಸ್ವಂತ ಹಣ ನಾವೇ ಮಾರುಕಟ್ಟೆ ಹತ್ರ ಹೋಗಿ ನಮ್ಮ ಹೆಂಡತಿ ಮೇಲೆ ಇರೋ ಹಣ ಇಟ್ಬಿಟ್ಟು ನಾವು ವ್ಯವಸಾಯ ಮಾಡ್ತಾ ಇದ್ವಿ. ಇದು ಚೆನ್ನಾಗಿ ಸರ್ಕಾರ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಇದುವರೆಗೂ ಕಮ್ಯುನಿಕೇಟ್ ಮಾಡಿಲ್ಲ ಸಾರಿಗೆ ಮಂತ್ರಿಗಳು ನಿಮ್ಮನ್ನ? ಇಲ್ಲ ಮಾಡಿಲ್ಲ. ಅವ್ರು ಮಾಡಿದ್ರು ಸರಿ, ಆಗುತ್ತೆ. ಸಂಧಾನ ಮಾಡಿದ್ರೆ ವಾಪಸ್ ತೆಗಿತೀರಾ? ಇಲ್ಲ ಅವ್ರು ಕರೆದ್ರೆ ಮಾತುಕತೆ ನಾವು ರೆಡಿ ಇರ್ತೀವಿ. ಇಲ್ಲ ತಾವೇನಾದ್ರೂ ಭೇಟಿ ಮಾಡಿದ್ದೀರಾ ಅವ್ರನ್ನ? ಇಲ್ಲ ಮಾಡಿಲ್ಲ. ಲೆಟರ್ ಕೊಟ್ಟಿದ್ದೀವಿ, ಎಲ್ಲಾ ಸೋಷ ಕೊಡ್ತಾರೆ. ಯಾವ ಪಕ್ಷದಲ್ಲಿ ಬಂಗಳಲ್ಲ, ಕಾಂಗ್ರೆಸ್ ಅಲ್ಲಿ ಬಂಗಳಲ್ವಾ, ಬಿಜೆಪಿ ಯಾರೋ ಒಬ್ರು ಒಳಗಿರಿ ಇರ್ತಾರೆ. ಊರಂದ್ರೆ ಒಂದು ಒಳಗಿರಿ ಇದ್ದೇ ಇರುತ್ತಲ್ಲ. ಆದ್ರಿಂದ ಹೇಳಿದ್ದಾರೆ. ಹೋದ್ಸಲ ಇನ್ನೊಂದು ಬಣ್ಣದವರು ಇನ್ನೊಂದು ಅಸೋಸಿಯೇಷನ್ ಅವರು ಮುಷ್ಕರ ಮಾಡಿದ್ರು. ಅವಾಗ ನೀವು ಸಾಥ್ ಕೊಟ್ಟಿರ್ಲಿಲ್ಲ. ಈಗ ನಿಮ್ಗವ್ರು ಸಾಥ್ ಕೊಡ್ತಾರಾ? ಇಲ್ಲ ಮುಷ್ಕರ ಮಾಡ್ಬೇಕಂತ ಹೇಳಿದ್ರೆ ರೀಸನ್ ಇರಬೇಕು. ಒಂದು ಅವ್ರು ಮುಷ್ಕರ ಮಾಡಿದವರು ಇಲ್ಲ, ಅವ್ರು ಏನು ಮುಷ್ಕರ ಮಾಡಿದ ನಮಗೆ ಗ್ಯಾಪ್ ಅಲ್ಲ. ಇದ್ರು ಲಾರಿನೇ ಇಲ್ದಂಗ್ರು ಅವ್ರು ಮುಷ್ಕರ ಮಾಡಿದ್ರೆ ಏನಾಗುತ್ತಾ? ಈಗ ತುಮಕೂರು ಡಿಸ್ಟಿಕ್ ಅಲ್ಲಿ ಮುಜಾಮಿಲ್ ಅವರು ಮಾಡಿರೋ ಕೆಲಸ ಮಾಡೋರು ಯಾರು? ಲಾರಿ ಮಾಲೀಕರಿಗೆ 24 ಗಂಟೆ ದುಡಿಯೋರು ಯಾರು? ಯಾರೋ ಇರ್ಬೋದು. ಇದಕ್ಕೆ ಮುಂಚೆ ಸಂಘ ಸಮಸ್ಯೆ ಏನೋ ಒಂದಿತ್ತು, ಹೋಯ್ತು, ಏನೋ ಇರ್ಲಿ ಬೇಡ ಅಂತ ಇಲ್ಲ. ಯಾರು 24 ಗಂಟೆ ದುಡಿದು ಅಷ್ಟು ದುಡ್ಡು ವರ್ಕ್ಶಾಪ್ ಮಾಡಿದ್ರು, ಡ್ರೈವರ್ಗೆ ಫೆಸಿಲಿಟಿ ಮಾಡಿದ್ರು, ಓನರ್ಗೆ ಬೇಕಾದಷ್ಟು ಸೌಲಭ್ಯ ಮಾಡಿದ್ರು. ಸರ್ಕಾರನೇ ಮಾಡಿದಂಗೂ ಸೌಲಭ್ಯ ನಾವು ಮಾಡ್ತಾ ಇದ್ದಾರೆ. ನಾನು ಕಳಕಳಿ ಮನೆ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.